ಹಾಯ್ ಹಲೋ ಸಿಂಪ್ಲಿ ಹರ್ಷಿ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ಇವತ್ತು ನಾನು ನನ್ನ ಮಗ ಸಿಂಬಾ ಇಬ್ರು ಸ್ವರ್ಣಪ್ರಾಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯೂಶ್ವಲಿ ಬೆಳಗ್ಗೆ ಹೋಗ್ತಾ ಇದ್ವಿ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಮಧ್ಯಾಹ್ನನೇ ಹೊರಟಿದ್ದೀವಿ ಇವತ್ತು. ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಆಚೆಗಡೆ ಹೋಗೋದಂದ್ರೇನೆ ಖುಷಿ ಅವನಿಗೆ. ಸ್ವರ್ಣಪ್ರಾಶನಕ್ಕೆ ಹೋಗೋದಂದ್ರೇನೆ ಖುಷಿ. ಸ್ವರ್ಣಪ್ರಾಶನ ಅಂದ್ರೆ ಗೊತ್ತಾಗಲ್ಲ ಅವನಿಗೆ. ನಡಿ ಹೋಗೋಣ ಆಂಟಿ ಹತ್ರ ಸ್ವೀಟ್ ಇಸ್ಕೊಳ್ಳೋಣ ಅಂತ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ. ಸೊ ನಾನು ಅವನು ಇಬ್ರು ಹೊರಟ್ವಿ ಮಧ್ಯಾಹ್ನ. ಮನೆ ಹತ್ರನೇ ಇರೋ ಒಂದು ಆಯುರ್ವೇದ ಶಾಪಲ್ಲಿ ಸಿಂಬನ್ಗೆ ನಾನು ಸ್ವರ್ಣಪ್ರಾಶನ ಹಾಕಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅವನಿಗೆ ಒಂದು 10 ಮಂತ್ಸ್ ಬೇಬಿ ಇದ್ದಾಗಿಂದನೂ ನಾನು ಸ್ವರ್ಣಪ್ರಾಶನ ಹಾಕಿಸ್ತಾ ಇದ್ದೀನಿ. ಸೊ ಇಬ್ಬರಿಗೂ ಒಂದೊಳ್ಳೆ ವಾಕ್ ಆಗುತ್ತೆ ಅಂತ ಇಬ್ರು ಹೊರಟ್ವಿ. ಮಾತಾಡ್ಕೊಂಡು ಆಟಾಡ್ಕೊಂಡು ಹಾಗೆ ಅಂಗಡಿ ರೀಚ್ ಆದ್ವಿ. ನಾವು ಹೋಗೋಕ್ಕೂ ಮುಂಚೆ ಬೇರೆ ಪಾಪು ಹಾಕ್ಸ್ಕೊಂತಾ ಇತ್ತು. ಸೊ ಆಚೆಗಡೆ ವೇಟ್ ಮಾಡ್ತಾ ಕುತ್ಕೊಂಡಿದ್ವಿ ಇಬ್ರು. ಸ್ವರ್ಣಪ್ರಾಶನ ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬಟ್ ಸ್ವರ್ಣಪ್ರಾಶನ ಅಂದ್ರೆ ಏನಂತ ಇವತ್ತು ನಾನು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಸ್ವರ್ಣಪ್ರಾಶನ ಅಥವಾ ಸುವರ್ಣಪ್ರಾಶನ ಅಂತ ಕರೆಯೋದು. ಇದು ಬಂದು ಒಂದು ಆಯುರ್ವೇದಿಕ್ ಮಕ್ಕಳಿಗೆ ಕೊಡೋ ಅಂಥದ್ದು, ಒಂದು ಆಯುರ್ವೇದದಲ್ಲಿ ಬರೋ ಅಂಥ ಒಂದು ವಿಷಯ. ಇದರಲ್ಲಿ ಸುವರ್ಣ ಭಸ್ಮ ಅಂದ್ರೆ ಚಿನ್ನದ ಪುಡಿ ಅಂತ ಅಂತಾರೆ. ಅಂದ್ರೆ ನಾರ್ಮಲ್ ಗೋಲ್ಡ್ ಅಲ್ಲ, ಅದಕ್ಕೆ ಅದರದೇ ಆದ ಒಂದು ಕ್ವಾಲಿಟಿ ಇರುತ್ತೆ. ಚಿನ್ನದ ಭಸ್ಮ, ಸುವರ್ಣ ಭಸ್ಮ ಮತ್ತೆ ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ಇದು ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಆಮೇಲೆ ಅವರ ಫಿಸಿಕಲ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರ ಓವರ್ ಆಲ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಮಾಡುತ್ತೆ. ನೆನಪಿನ ಶಕ್ತಿ ಜಾಸ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಮಾಡುತ್ತೆ. ಒಟ್ಟಿನಲ್ಲಿ ಮಗುದು ಓವರ್ ಆಲ್ ಹೆಲ್ತ್ ಮತ್ತು ಅವ್ರ ಸ್ಟ್ರೆಂತ್ ಡೆವಲಪ್ಮೆಂಟ್ಗೋಸ್ಕರ ಈ ಸ್ವರ್ಣಪ್ರಾಶನ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೂಶಲಿ ಪುಷ್ಯ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿವಸ ಇದನ್ನ ಮಕ್ಕಳಿಗೆ ಕೊಡ್ತಾರೆ. ಈ ಸ್ವರ್ಣಪ್ರಾಶನ ಚಿಕ್ಕ ಮಗು ಅಂದರೆ ಒಂದು 6 ತಿಂಗಳ ಮಗುವಿಂದ ಶುರು ಮಾಡಿ 15 ವರ್ಷದವರೆಗೂ ಮಕ್ಕಳಿಗೆ ಕೊಡ್ಬೋದು. ಬಟ್ ನೀವು ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವುದಾದ್ರೂ ಒಬ್ಬರು ಒಳ್ಳೆ ಆಯುರ್ವೇದ ಡಾಕ್ಟರ್ ಹತ್ರ ನೀವು ಹೋಗಿ ಮಾತಾಡಿ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ತಗೊಳೋದು ಒಳ್ಳೆಯದು. ಕೆಲವೊಂದು ಮಕ್ಕಳಿಗೆ ಇದು ಸೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಲರ್ಜಿ ಆಗೋದು, ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು ಆ ಥರ ಆಗುತ್ತೆ. ಇಲ್ಲ ವೆಯ್ಟ್ ಗೇನ್ ಆಗದೆ ಇರೋದು ಈ ಥರ ಆಗುತ್ತೆ. ಎಲ್ಲ ಮಕ್ಳಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಒಂದ್ಸಲ ಟೆಸ್ಟ್ ಮಾಡಿ ಆಮೇಲೆ ಮಗುಗೆ ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಪೇರೆಂಟ್ಸ್ ಎಲ್ಲ ಒಂದು ಗಮನದಲ್ಲಿ ಏನು ಇಟ್ಕೊಳ್ಬೇಕಂತಂದರೆ, ಇದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಅಂದರೆ ಮಕ್ಕಳು ಕಾಯಿಲೆ ಬೀಳೋದನ್ನ ಕಡಿಮೆ ಮಾಡುತ್ತೆ ಹೊರತು ಇದು ಯಾವುದೇ ವ್ಯಾಕ್ಸಿನೇಷನ್ಗೆ ಆಲ್ಟರ್ನೇಟಿವ್ ಅಲ್ಲ. ಇದನ್ನು ಹಾಕ್ಸ್ಕೊಂಡ್ರೆ ವ್ಯಾಕ್ಸಿನ್ ಬೇಕಾಗಿಲ್ಲ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಕೊಡಿಸೋ ವ್ಯಾಕ್ಸಿನ್ ನೀವು ಕೊಡಿಸಿ. ಅದ್ರ ಜೊತೆಗೆ ಮಕ್ಕಳಿಗೆ ಇದೊಂದು ಎಕ್ಸ್ಟ್ರಾ ಬೂಸ್ಟರ್ ಥರ. ಮಕ್ಕಳು ಪದೇ ಪದೇ ನೆಗಡಿ ಕೆಮ್ಮು ಈ ಥರ ಆಗ್ತಾ ಇರುತ್ತೆ. ಆ ಥರ ಆಗೋದು ಕಡಿಮೆ ಆಗುತ್ತೆ. ಅವ್ರಿಗೆ ಅದನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಕೊಡಿ. ಹಂಗಂತ ವ್ಯಾಕ್ಸಿನ್ ಮಿಸ್ ಮಾಡಬೇಡಿ, ಅದೂ ಇಂಪಾರ್ಟೆಂಟೇ. ನೀವು ಹೋಗಿ ಯಾವುದಾದ್ರೂ ಆಯುರ್ವೇದಿಕ್ ಕ್ಲಿನಿಕ್ ಅಥವಾ ಶಾಪ್ನಲ್ಲಿ ಇದನ್ನು ತಗೊಬೋದು. ಅವ್ರ ಕೈಲೇ ಬೇಕಾದ್ರೆ ಫೀಡ್ ಮಾಡಿಸ್ಬೋದು ಮಗುಗೆ. ಇಲ್ಲ ಬೇಡ ನಾವೇ ಮಾಡ್ಕೊತೀವಿ ಅಂದರೆ ಕೂಡ ಪ್ಯಾಕೆಟ್ಸ್ ಸಿಗುತ್ತೆ. ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕಂತ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಬೇಕಾದ್ರೆ ತೊಗೊಂಡ್ಬಂದು ಮನೆಯಲ್ಲೇ ಮಾಡಿ ಮಗುಗೆ ತಿನ್ನಿಸ್ಕೋಬೋದು. ಸಿಂಬಾಗಂತೂ ಇಲ್ಲಿ ಬಂದು ಎಷ್ಟು ರೂಢಿ ಆಗ್ಬಿಟ್ಟಿದೆ ಅಂದರೆ, ಅವನಿಗೆ ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೊಸೀಜರ್ ಅಂತ ಅವನಿಗೆ ಗೊತ್ತು. ಬರೀ ಶಾಪ್ ಹತ್ರ ಕರ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಒಳಗಡೆ ಅವನೇ ಕಾರ್ಡ್ ತೊಗೊಂಡು ಹೋಗಿ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ಅವನೇ ವೇಟ್ ಚೆಕ್ ಮಾಡಿಕೊಂಡು ಕಾರ್ಡ್ನ ಟೇಬಲ್ ಮೇಲೆ ಇಟ್ಟು ಅವನೇ ಚೇರ್ ಮೇಲೆ ಹತ್ತಿ ಕೂತ್ಕೊತಾನೆ. ಅವ್ರು ಪ್ರಿಪೇರ್ ಮಾಡೋ ತನಕ ವೇಟ್ ಮಾಡ್ತಾ ಇರ್ತಾನೆ. ಅವ್ರನ್ನೇ ನೋಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತ. ನೀಟಾಗಿ ಕುತ್ಕೊಂಡು ತಿನ್ಸ್ಕೊತಾನೆ, ಏನೂ ಗಲಾಟೆ ಮಾಡಲ್ಲ. ಅವನಿಗೂ ಕೂಡ ಅದ್ರ ಟೇಸ್ಟ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಜೇನುತುಪ್ಪ ಇರೋದ್ರಿಂದ ಸ್ವೀಟ್ ಆಗಿರುತ್ತೆ. ಸೊ ಅವನಿಗೂ ತುಂಬ ಇಷ್ಟ. ಟಿಶ್ಯೂ ನೋಡಿ, ಟಿಶ್ಯೂ ಕೊಟ್ಟಿದ ತಕ್ಷಣ ಅವನು ಮುಖ ಕ್ಲೀನ್ ಮಾಡ್ಕೊತಾ ಇದ್ದಾನೆ. ಯಾವಾಗಲೂ ತಿನ್ಸಿದ ಮೇಲೆ ಟಿಶ್ಯೂ ಕೊಡ್ತಾಯಿದ್ರು, ಫಸ್ಟೇ ಕೊಟ್ಟಿದ್ದಾರಲ್ಲ. ಸೊ ಅವನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಇಟ್ಟ ನೋಡಿ, ಇವಾಗ ತಿಂತಾ ಇದ್ದಾನೆ. ತುಂಬ ಇಷ್ಟಪಡ್ತಾರೆ ಮಕ್ಕಳು. ಅದು ಟೇಸ್ಟ್ ಆ ಥರ ಇರುತ್ತೆ ಅನಿಸುತ್ತೆ. ಫಸ್ಟ್ ಬಂದಾಗ ಅವನು ತಿನ್ನೋಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ಅಭ್ಯಾಸ ಆಗಿಬಿಟ್ಟು ಈಗ ಆ ಮೇಡಮ್ ಮತ್ತು ಇವನು ಇಬ್ಬರು ಫ್ರೆಂಡ್ಸೇ ಆಗಿಬಿಟ್ಟಿದ್ದಾರೆ.
ಅವ್ರಿಗೆ ಇವನೇ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾನೆ, ಕಾರ್ಡ್ ತಗೊಳ್ಳಿ, ಬರೀರಿ, ಕಾರ್ಡ್ ಬರೀಬೇಕು, ದುಡ್ಡು ಪೇ ಮಾಡು ಅಂತ ನನಗೂ ಹೇಳ್ತಾ ಇರ್ತಾನೆ ಎಷ್ಟೊಂದು ಸಲ. ಅದು ಮಕ್ಳು ಮೈಂಡಲ್ಲಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಆಗಿಬಿಟ್ಟಿರುತ್ತೆ. ಒಂದ್ಸಲ 2 ಸಲ ಮಾಡಿದ ಕೆಲಸ ಅದು ಹಾಗೆ ಅದೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಲ್ಲೇ ಹೋಗಬೇಕು, ಹಾಗೇ ಮಾಡ್ಬೇಕಂತ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಅವ್ರ ಮೆಮೊರಿ ಪವರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ತಿನ್ನಿಸಿ ಆಯಿತು, ಈಗ ಅವರೇ ಫೇಸ್ ವೈಪ್ ಮಾಡ್ತಾ ಇದ್ದಾರೆ. ವೈಪ್ ಮಾಡಿದ್ಮೇಲೂ ಕೂಡ ಟಿಶ್ಯೂ ಬೇಕು ಅಂತ ಕೇಳ್ದ ಇವನು. ಅವ್ರ ಪಾಪ ಇನ್ನೊಂದು ಟಿಶ್ಯೂ ತೊಗೊಂಡ್ಬಂದು ಕೊಡ್ತಾರೆ ಅವನಿಗೆ. ಕೊಡೋ ತನಕ ಬಿಡಲಿಲ್ಲ, ನೋಡ್ತಾನೆ ಇದ್ದ, ಕೊಡಿ ಅಂತ ಇದು ಮಾಡ್ತಾ ಇದ್ದ. ಈಸ್ಕೊಂಡು ಮತ್ತೆ ಅವನು ಇನ್ನೊಂದ್ಸಲ ಫೇಸ್ ಕ್ಲೀನ್ ಮಾಡ್ಕೊಂಡ. ಅದು ಹ್ಯಾಬಿಟ್ ಆಗಿಬಿಟ್ಟಿದೆ ಅವನಿಗೆ, ತಿಂದ ಮೇಲೆ ಟಿಶ್ಯೂ ತೊಗೊಂಡು ಫೇಸ್ ಕ್ಲೀನ್ ಮಾಡ್ಕೊಳ್ಳೋದು. ಅಂತೂ ಈ ಮಂತಿಂದು ಸ್ವರ್ಣಪ್ರಾಶನ ಆಯಿತು ಸಿಂಬಾದು. ಬಂದು ಪೇ ಮಾಡಿಬಿಟ್ಟು ಜಸ್ಟ್ 150 ರೂಪೀಸ್ ತೊಗೊತಾರಷ್ಟೇ. ಪೇ ಮಾಡಿ ಮತ್ತೆ ನಾನು ಸಿಂಬಾ ಅಲ್ಲಿಂದ ಹೊರಟ್ವಿ. ಹಾಗೆ ಸ್ವಲ್ಪ ವೆಜಿಟೇಬಲ್ ಶಾಪಿಂಗ್ ಇತ್ತು. ನಾನು ಅವನು ಇಬ್ಬರು ಹೋದ್ವಿ. ಸೊಪ್ಪು ತೊಗೊಂಡು, ತರಕಾರಿ ತೊಗೊಂಡು, ಹಾಗೆ ಮನೆ ಕಡೆ ಇಬ್ಬರು ರಿಟರ್ನ್ ಹೋದ್ವಿ. ಒಂದು ಒಳ್ಳೆ ವಾಕ್ ಆಯಿತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಸಿಂಪ್ಲಿ ಹರ್ಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.